ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ನೈಟು ಒಂದು ಸ್ವಲ್ಪ ಹೊತ್ತು ಏನೇನು ಕ್ಲಿಪ್ಪಿಂಗ್ಸ್ ಆಗುತ್ತೋ ಅಷ್ಟು ತೊಗೊಂಡು ಇವತ್ತಿನದು ವಿಡಿಯೋ ಮಾಡೋಣ ಅಂಥೇಳಿ. ಈಗ ಬೇಲ್ಪುರಿ ಮಾಡಿದ್ದೆ, ಎಲ್ಲರೂ ತಿಂದ್ವಿ, ಅಕ್ಕನ ಮಗಳು, ನಾನು, ಮಗಳು ಎಲ್ಲರೂ. ಸೊ ಈಗ ಹಸ್ಬೆಂಡ್ನ ಕರ್ಕೊಬರಕ್ಕೆ ಹೋಗಿದ್ದಾರೆ ಗಾಡಿನಲ್ಲಿ. ಕರ್ಕೊಂಡು ಬಂದಮೇಲೆ ಅವ್ರಿಗೂ ಬೇಲ್ಪುರಿ ಮಾಡಿಟ್ಟಿದ್ದೀನಿ, ಬಂದು ತಿಂತಾರೆ. ಹಂಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ನೈಟ್ಗೆ. ಸೊ ಅಕ್ಕಿ ರೊಟ್ಟಿ ಯಾವ ಥರ ಬೇರೆ ಥರ ನಾನು ಮಾಡೋದು ಅಂದರೆ ಇಲ್ಲಿಯವ್ರ ಥರನೂ ಮಾಡ್ತೀನಿ. ಇದೊಂದು ಸ್ವಲ್ಪ ಬೇರೆ ಥರ, ಉತ್ತರ ಕರ್ನಾಟಕ ಸೈಡು ಆ ಟೈಪ್ ಬರುತ್ತೆ ಇದು. ಸೊ ನೋಡಿ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ, ನೀವು ಟ್ರೈ ಮಾಡ್ಬೋದು ಮನೇಲಿ. ಸೊ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನಾನು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂದಿದ ತಕ್ಷಣ ನನ್ನ ಮಗಳು ಕೌಂಟ್ರ್ ಕೊಡ್ತಾ ಇದ್ದಾಳೆ ಗೈಸ್ ನನಗೇನೆ. ಅವ್ರೇನು ಮರಿತೀವಿ ಅಂದ್ರ, ನೀನು ಮರಿಬೇಡಿ ಅಂತ ಇದೀಯಾ ಅಂತ. ಸೊ ಅವಳಿಗೆ ನಾನು ಕಾಫಿ ಮಾಡ್ಕೊಂಡು ಕುಡ್ದಾಯಿತು, ಅವಳೀಗ ಬಾದಾಮ್ ಹಾಲು ಕುಡಿತಾ ಇದ್ದಾಳೆ. ಹಾಲು ಕಾಯಿಸಿದ್ದೆ, ನನಗೆ ಬಾದಾಮ್ ಪೌಡ್ರ್ ಹಾಕ್ಕೊಂಡು ಕುಡಿಬೇಕು ಅನ್ನಿಸ್ತಿದೆ ಅಂದ್ಲು. ಕುಡಿ ಅಂದೆ, ಬೇಲ್ಪುರಿ ತಿಂದ್ಬಿಟ್ಟು ಕುಡಿತಾ ಇದ್ದಾಳೆ. ಈಗ ಹಸ್ಬೆಂಡ್ ಬಂದಮೇಲೆ ಅವ್ರಿಗೊಂದು ಕಪ್ ಕಾಫಿ ಮಾಡಿಕೊಟ್ಟು ಆಮೇಲೆ ನಾನು ಬೇಲ್ಪುರಿನ ಹಾಕ್ಕೊಟ್ಬಿಟ್ಟು ಮಾಡೋದು. ಇವತ್ತು ಬೆಳಗ್ಗೆ ದೋಸೆಗೆ ತರಕಾರಿ ಪಲ್ಯ ಮಾಡಿದ್ದೆ ಗೈಸ್, ಇಷ್ಟು ಮಿಕ್ಕಿದೆ, ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು. ಅದಕ್ಕೆ ಸಾಂಬಾರು ಸ್ವಲ್ಪ ಮಿಕ್ಕಿದೆ, ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ, ಹಂಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ. ರೈಸ್ ಮಿಕ್ಕಿತ್ತು ಬೆಳಗ್ಗೆ ಮಾಡಿರೋದು, ಅಂದರೆ ಮಧ್ಯಾಹ್ನ ಮಾಡಿದ್ನಲ್ಲ ಊಟಕ್ಕೆ, ಅದ್ರದ್ದು ರೈಸ್ ಮಿಕ್ಕಿತ್ತು. ಅದನ್ನ ಈ ರೀತಿ ನೀರು ಹಾಕ್ಬಿಟ್ಟು ಇಷ್ಟು ರೈಸಿಗೆ ಇಷ್ಟು ನೀರು ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೇನೆ. ಒಂದು ಟೈಮ್ ತುಂಬ ಹಿಡಿಯುತ್ತೆ ಇದಕ್ಕೆ. ಹೈ ಫ್ಲೇಮಲ್ಲೂ ನೀವು ಬೇಯಿಸ್ಬೋದು ಗೈಸ್ ನೀವು, ಆದರೆ ಲೋ ಫ್ಲೇಮಲ್ಲಿ ನಾನು ಇಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ. ಇದೊಂದು ಸ್ವಲ್ಪ ಚೆನ್ನಾಗಿ ಅಕ್ಕಿ ಅನ್ನ ನೆನೆಸಿರೋ ಅನ್ನ ಚೆನ್ನಾಗಿ ಇಡ್ಲಿಗೆಲ್ಲ ನೀವು ನೆನಾಕ್ತಿರಲ್ಲ ಅದೇ ರೀತಿ ನೆನಾಕಿಟ್ರೆ ಸಾಕು. ನಾನು ಒಂದು ಮಧ್ಯಾಹ್ನ ನೆನಾಕಿದ್ದೆ, ಈಗ ಮಾಡ್ತಾಯಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬಂದಮೇಲೆ ಅಕ್ಕಿ ಹಿಟ್ಟು, ಈಗ ಮುದ್ದೆ ಮಾಡ್ತೀರಲ್ವ ನೀವು, ಮುದ್ದೆ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ಕೋತೀರಲ್ಲ ಹಂಗೇ ಸೇಮ್ ಇದೂ. ಇದು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು. ನಾದಿ ತಟ್ಬಿಟ್ಟು, ತಟ್ಟೋದಿದ್ರೆ ತಟ್ಬೋದು, ಇಲ್ಲ ಚಪಾತಿ ಇದ್ರ ಮೇಲೆ ಅರಿಯೋದಿದ್ರು ಹರ್ಕೋಬೋದು. ಆಮೇಲೆ ಹಂಚಲ್ಲಿ ಬೇಯಿಸಿ ಕೊಡೋದಷ್ಟೇ. ಇದಕ್ಕೆ ಅದು ತರಕಾರಿ ಪಲ್ಯ. ಸ್ವಲ್ಪ ರೈಸ್ ಮಾಡೋಣ, ಸಾಂಬಾರಿದೆ ಅಂತ. ಇವತ್ತಿನ ಡಿನ್ನರ್ಗೆ ಇದನ್ನು ಮಾಡ್ತಾಯಿದ್ದೀನಿ. ಹಂಗೆ ಕುಂಬಳಕಾಯಿ ಪಲ್ಯ ಕೂಡ ಮಿಕ್ಕಿತ್ತು, ಸ್ವಲ್ಪ ಸ್ವೀಟ್ ಪಲ್ಯ. ಸೊ ಹಂಗಾಗಿ ಎಲ್ಲ ಆಗುತ್ತೆ, ಇದೊಂದು ಮಾಡಿಕೊಂಡ್ರೆ ಸಾಕು ಅಂತ ಮಾಡ್ತಾಯಿದ್ದೀನಿ. ನನಗೂ ತುಂಬ ಇಷ್ಟ ಇದು ರೊಟ್ಟಿ. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಏನು ಅಂತ ರೆಡಿ ಆದಮೇಲೆ ತೋರಿಸ್ತೀನಿ. ಇದು ಬೆಂದಾದಮೇಲೆ ಕಲಸಿಡ್ತೀನಲ್ಲ ಆವಾಗ ತೋರಿಸ್ತೀನಿ ಹೇಗಿರುತ್ತೆ ಅಂತ, ನೋಡ್ಕೊಳ್ಳಿ ಗೈಸ್. ಯಾವಾಗ ನೋಡಿದ್ರು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳು ಹಾಕ್ಕೊಂಡು ನೋಡ್ತಾ ಇರೋದು. ನಮ್ಮ ಹಸ್ಬೆಂಡ್ ಹೇಳ್ತಾರೆ ಅದನ್ನ ಕ್ಯಾನ್ಸಲ್ ಮಾಡು ಅಂತ. ಹೋಗಲಿ ಪಾಪ ಸ್ವಲ್ಪ ಹೊತ್ತು ನೋಡಲಿ ಅಂತ ಬಿಟ್ಟರೆ ಅವಳು ಅದನ್ನೇ ನೋಡ್ತಿರೋದು. ಈ ಕಡೆ ಕತ್ತೆ ಅಲ್ಲಾಡ್ಸಲ್ಲ. ಈಗ ಜಸ್ಟ್ ಪಾಪ ಆಫ್ ಮಾಡು ಅಂತೀನಲ್ವಾ, ನಂಗೆ ಬುದ್ಧಿ ಇಲ್ಲ ಪಾಪ, ನಿನಗೆ ತುಂಬ ಬುದ್ಧಿ ಇದೆ. ಎಷ್ಟು ದಿನ ಆಯ್ತು ಅಕ್ಕ ಬಂದು? 2-3 ಡೇಸ್ ಆಯ್ತಲ್ಲ? ಆಗಿದೆ. ಅವಳು ಒಂದು 15 ಡೇಸ್ ಇಲ್ಲಿ ವರ್ಕ್ ಮಾಡಬೇಕು ಬಂದಿದ್ದಾಳೆ. ಹಂಗೆ ಈಗ ಭಾನುವಾರ ಅಮ್ಮನ ಕರ್ಕೊಬರಕ್ಕೆ ಹೋಗ್ತಾಯಿದ್ದೀವಿ ಊರಿಗೆ. ಅಲ್ಲಿ ನಮ್ಮ ಅಮ್ಮನ ಕರ್ಕೊಬರೋಕ್ಕೆ ಅಂತಲೇ ರೀಸನ್ಗೆ ಹೋಗ್ತಿಲ್ಲ, ನಾವು ಅಲ್ಲಿ ದೇವಸ್ಥಾನಕ್ಕೆ ಸೀರೆ ಕೊಡಬೇಕಿತ್ತು. ಸೊ ಒಂದು ಸ್ವಲ್ಪ ಅರ್ಕೆಗಳಿತ್ತು ನಮ್ಮದು, ಎಲ್ಲ ದೇವಸ್ಥಾನಗಳಿಗೂ ಒಂದೊಂದೇ ತೀರಿಸ್ಕೊಬರ್ತಾ ಇದ್ದೀವಿ. ಹಾಗಾಗಿ ಅಲ್ಲಿಗೋಗಿ ಕೊಟ್ಟು ಬಂದರೆ 2 ದೇವಸ್ಥಾನಕ್ಕೆ ಆಮೇಲೆ ಇನ್ನೊಂದು ಸಂಡೇ ಯಾವಾಗಾರು ಹೋಗಿ ಬರ್ಬೋದು ಅಂತ ಅಲ್ಲಿ ಕೊಟ್ಬಿಟ್ಟು ಬರೋಣ ಅಂತ. ನಮ್ಮಮ್ಮ ಊರ ಹತ್ರ ಮಾಡಾಳ್ ಗೌರಮ್ಮ ಅಂತಿದೆ, ಅಲ್ಲಿಗೆ ಹೋಗಿ ಕೊಟ್ಟು ಬರಬೇಕು. ಒಂದು ಅಕ್ಕಿ ಚೀಲ, ಹಂಗೆ ಸೀರೆ, ಬಳೆ ಎಲ್ಲ, ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಬರಬೇಕು. ಅದಕ್ಕೆ ಹೋಗ್ತಾಯಿದ್ದೀವಿ. ಹಂಗೆ ಬರ್ತಾ ನಮ್ಮಮ್ಮನ ಕರ್ಕೊಬರೋಣ ಅಂತ. ಅವರು ಇನ್ನು ನೆಕ್ಸ್ಟ್ ಸಂಡೇಯಿಂದ ನಮ್ಮ ಮನೇಲೇ ಇರ್ತಾರೆ. ಬಾ ಇರು ಒಂದು ಸ್ವಲ್ಪ ದಿವಸ, ಬಂದೇ ಇಲ್ಲ ತುಂಬ ದಿನ ಆಯಿತು. ಸಲ ಬಂದಾಗ ನಮ್ಮ ಮಾವ ತೀರ್ಕೊಂಡ್ರು, ಒಂದು ಬೇಗ ಹೋಗ್ಬಿಟ್ರು, ಗೌರಿ ಹಬ್ಬಕ್ಕೆ ಬಂದವರು. ಹಾಗಾಗಿ ಕರ್ಕೊಂಬಂದರೆ ಇಲ್ಲೇ 1-2-3 ತಿಂಗಳು ಇದ್ದು ಆಮೇಲೆ ಹೋಗ್ತಾರೆ ಗೈಸ್.
ತೆಗಿಯೋರ್ಗು ಇರು. ಓಕೆ ಏನು ಇಷ್ಟೊತ್ತವರೆಗೂ? ನಾವೆಲ್ಲ ಹೋಗಿದ್ದು. ಎಲ್ಗೋಗಿದ್ದೆ? ಎಲ್ಲ ಹೋಗಿದ್ದು ನಿಂಗೆ ಯಾಕೆ ಬೇಕಾದು? ಬೇಕು ಹೇಳು. ಅಲ್ಲ ಈ ಊಟ ಟೈಮಿಗೆ ಬರ್ತೀಯ, ನನ್ಗಿಲ್ವಾ ತಿನ್ನಕ್ಕೆ, ಅದಿಲ್ವಾ ಇದಿಲ್ವಾ ಅಂತೀಯ. ನಿಂಗೆ 2 ಮಾತು ಹೇಳ್ತೀನಿ. ನೀನೇನು ಹೇಳೋದು ಬೇಡ. ಈಗ ಬಂದ್ಬಿಟ್ಟು ತಿಂದಿ. ನೀನು ಯಾವಾಗ ತಿನ್ನೋದು ನೀನು? ಯಾಕ್ರೆ ಇಷ್ಟೊತ್ತು ಏನು ಮಾಡ್ತಿದ್ದ ಅಲ್ಲಿ? ಗೆಣಸು ಕೀಳ್ತಾ ಇದ್ದೆ, ಅವರು ಕೀಳ್ತಾ ಇದ್ರು ಗೆಣಸ. ಬರೀ ಒಂದಿದೆ. ಸರಿನಾ? ನೀನು ನಿನ್ನ ಮಗಳು ತಲೆ ಮೇಲೆ ಎತ್ಕೊಂಡಾಗ ಮಾರ್ಬಿಟ್ಟು ಆಯ್ತು. ನಾಳೆ ಏನೋ ಒಂದು ಮಾಡ್ತಾ ಇದ್ದೀನಿ ಐಟಮ್, ನಿನಗಿಡಲ್ಲ ಸಂಜಯ್. ನೋಡಿ ಒಂದು ಮಾಡ್ತಾ ಇದ್ದೀನಿ ನಮ್ಮಮ್ಮ. ಪನ್ನೀರು ಚೀಸಲ್ಲಿ. ನೋಡಿ ಇಲ್ಲಿ ತೋರಿಸಿದೆ. ನಮ್ಮಮ್ಮ ಅಕ್ಕಿ ರೊಟ್ಟಿ ಮಾಡ್ತಿದ್ದಾರೆ. ಇದಕ್ಕೇನು ಕ್ಯಾರೆಟ್ದು ಅದು ಏನೋ ಹಾಕಿಲ್ವಾ? ಏನು ಆ ಥರ ಅಲ್ಲ ಇದು. ಇದು ನೋಡಿ ಗೈಸ್, ತೋರಿಸಿಲಿ. ಅನ್ನ ಬೆಂದ್ಮೇಲೆ ಹಿಟ್ಟು ಹಾಕ್ಬಿಟ್ಟು ಈ ಥರ ಮಾಡ್ಕೊಳೋದು. ಆಮೇಲೆ ಚೆನ್ನಾಗಿ ನಾದಿ ಈ ಥರ ಉಂಡೆ ಕಟ್ಕೊಳೋದು. ಇದನ್ನ ನೆಕ್ಸ್ಟ್ ಟಂಗ್ 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 ಹಂಚ್ಕಾಯಿ ಹಾಕಿಡೋಣ. ಎಲ್ಲ ನೀನೇ ಅಡ್ಡ ಬರ್ಬೇಡ. ನೀರು ಅಲ್ಲಿ ತಟ್ಟ ಯಪ್ಪ ಬಿಸಿ ಇದೆ. ಹಂಚು ಹಂಚು. ನೀವು ಹಂಚ್ಕಾಯಿ ಅಷ್ಟೊಂದು ತಟ್ಕೊಳೋಣ. ತೋರಿಸ್ಬಾ. ನೋಡಿ ಇಲ್ಲಿ ತೋರಿಸ್ತಾರೆ ಹತ್ರ. ಇದೊಂದು ತೋರಿಸ್ಬಿಟ್ಟು ಹೋಗಷ್ಟೇ. ನೋಡಿ ಗೈಸ್, ನಮ್ಮಮ್ಮ ಈ ಥರ ಹರ್ಕೊತೀನಿ ನಾನು. ಕೆಲವರು ಹಿಟ್ಟಾಕಿ ತಟ್ಕೊತಾರೆ, ನನಗೆ ತಟ್ಟಕ್ಕೆ ಬರಲ್ಲ ಅಷ್ಟಾಗಿ. ಅದಕ್ಕೆ ಈ ಥರ ಪೇಪರ್ ಹಾಕಿ ಹರ್ಕೊತೀನಿ. ಅದಾದಮೇಲೆ ಬೇಯಿಸ್ಕೊತೀನಿ ಹಂಚಲ್ಲಿ. ಕೇಳುತ್ತೆ ತಗೋ, ಮೊಬೈಲ್ ಇಲ್ಲೇ ಹತ್ರ ಇರುತ್ತೆ. ಈ ಥರ ಹಾಕ್ಕೊತೀನಿ ಗೈಸ್. ಈಗ ಇದನ್ನು ತೆಗೆದ್ರೆ ಬರುತ್ತೆ. ಇದನ್ನು ಹಾಕೋದಿದೆ ಹಂಚಿನ ಮೇಲೆ. ತೆಗ್ದ್ಬಿಟ್ಟು ಕಾದಿದೆ ಹಂಚು. ನಮ್ಮಮ್ಮ ಹಂಚು ಮೇಲೆ ಕೈ ಇಟ್ಬಿಟ್ರು ಗೈಸ್. ತೆಗೆದಾ? ನೀರು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಳುತ್ತದೆ. ಅದೇನು ಸುಡಲ್ಲ. ಈ ಕಡೆ ಬಾ. ತೆಗ್ದೆ. ಇದು ಬೆಂದ ಮೇಲೆ ತಿರ್ವಾಕೋದು ಅಷ್ಟೇ. ಅಲ್ಲಿ ಆವಾಗ ತೋರಿಸ್ತೀನಿ ಬಿಡಿ ಗೈಸ್. ಬಾಯ್. ಹೆಂಗಿದೆ ಅಕ್ಕ? ಹೆಂಗಿದೆ ಅಕ್ಕ? ಸಕ್ಕತ್ತಾಗಿದೆ. ಚಟ್ನಿ ಪುಡಿ ಹೆಂಗಿದೆ? ಚಟ್ನಿ ಪುಡಿ ತುಪ್ಪ ಸಕ್ಕತ್ತಾಗಿದೆ ನೋಡು. ಖಾರ ಆಗಿದೆ, ಕರೆಕ್ಟ್ ಇದೆ. ರೊಟ್ಟಿ ಸಾಫ್ಟ್ ಆಗಿದೆ ನೋಡು. ಹೂವು ಗೈಸ್, ಇಲ್ಲಿ ಮುಂದೆ ಹೋಗೋಣ ಬನ್ನಿ. ಈ ಥರ ರೆಡಿ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಈ ಥರ ಬೇಯಿಸ್ಕೊಳೋದು. ಫಸ್ಟ್ ಹಿಂಗೆ, ಸೆಕೆಂಡ್ ಹಿಂಗೆ, ಏನಿಲ್ಲ, ಥರ್ಡ್ ಹಿಂಗೆ, ಫೋರ್ತ್ ಆ್ಯಂಡ್ ಫಿಫ್ತ್. ಗೈಸ್, ನಮ್ಮ ಯಜಮಾನ್ರು ಕೊಡಿಸಿದ್ರಲ್ಲ ರಿಂಗು ಬರ್ತಡೆಗೆ. ಸೊ ಅದು ಸ್ಟೋನು ಒಂಥರ ಈ ಥರ ಅಲ್ಲಲ್ಲೇ ಕಟ್ಟಿಂಗ್ ಸ್ಟೋನ್ ಥರ ಇತ್ತು. ಅದು ಒಂಥರ ಚುಚ್ಚೋದಿಲ್ಲಿ ಮತ್ತು ಒಂದು ಸ್ವಲ್ಪ ಬೆಂಡಾದಂಗೆ ಆಗಿತ್ತು. ಅದನ್ನು ಕೊಟ್ಬಿಟ್ಟು ಇದೆರಡು ತೊಗೊಂಡೆ ಗೈಸ್. ಇದೊಂದು ತೊಗೊಂಡೆ. ಇದು ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಸೊ ಇದೊಂದು ತೊಗೊಂಡಿದ್ದೀನಿ. ಈಗ ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ಇದೊಂದು ಬ್ಯಾಂಗಲ್ ಕೂಡ ತೊಗೊಂಡೆ. ಈಗ 11,900 ಆಗಿದೆ ಗೈಸ್. ಇದು 2 ತೊಗೊಂಡಿದ್ದೀನಿ ಗಾಜಿನ ಬಳೆಗೆ ಹಾಕ್ಕೊಳಕ್ಕೆ. ಇವತ್ತು ಸುಮ್ಮನೆ ಹಂಗೆ ಇರಲಿ ಅಂತ ಡ್ರೆಸ್ ಜೊತೆಗೆ ಹಾಕ್ಕೊಂಡಿದ್ದೀನಿ. ಹೇಗಿದೆ ನೋಡಿ. ಇನ್ನೊಂದು ಹೇಳಿದ್ದೀನಿ ಸಿಂಗಲ್, ಅದು ಡ್ರೆಸ್ ಜೊತೆಗೆ ಹಾಕ್ಕೊಳಕ್ಕೆ. ಆ ಡಿಸೈನ್ ಇನ್ನೂ ಬಂದಿಲ್ಲ. ಇದು ನಾನು ಗಾಜಿನ ಬಳೆ ಜೊತೆ ಹಾಕೋಕ್ಕೆ ಅಂತ ತರಿಸಿದ್ದೆ ಈ ಡಿಸೈನ್ನ. ಇನ್ನೊಂದಿದೆ, ಎರಡು ತರಿಸ್ಕೊಂಡಿದ್ದೀನಿ. ಇನ್ನೊಂದು ಇದು ಗೈಸ್ 2 ತೊಗೊಂಡಿದ್ದೆ ನೋಡಿ. ಈ ಥರ ಇದೆ ಡಿಸೈನ್. ಇದು ಗಾಜಿನ ಬಳೆಗೆ ಹಾಕ್ಕೊಳಕ್ಕೆ. ಅಲ್ಲಿ ಬ್ಯಾಗಲ್ಲಿದೆ. ಯಾವ ಬ್ಯಾಗು? ಅಲ್ಲಿದೆ, ಹೋಗು. ಗಾಜಿನ ಈ ಮಧ್ಯ ಗಾಜು ಬಳೆ ಹಾಕ್ಕೊಂಡು ಆ ಕಡೆ ಈ ಕಡೆಗೆ ಅಂತ ಇದು ತರಿಸ್ಕೊಂಡಿದ್ದೀನಿ. ಇನ್ನೊಂದು ಸಿಂಗಲ್ ಬಳೆ ಹೇಳಿದ್ದೀನಿ ಡೈಲಿ ಅಂದರೆ ಡ್ರೆಸ್ ಜೊತೆಗೆ ಹಾಕ್ಕೊಳಕ್ಕೆ. ಅದಿನ್ನೂ
ತೊಗೊಬರ್ಬೇಕು ಅವರು. ಆರ್ಡ್ರು ಹೇಳಿದ್ದೀವಿ, ಒಂದು ವೀಕ್ ಆಗುತ್ತೆ ಅಂದಿದ್ದಾರೆ, ಆಮೇಲೆ ಹೋಗಿ ಇಸ್ಕೊಬರ್ಬೇಕು ಗೈಸ್. ಇದು ಆ್ಯಕ್ಚುಲಿ ಇದು ಅವ್ರ ಶಾಪ್ದಲ್ಲ, ನಾವು ತೊಗೊಬರೋದು ಪವರ್ ಜ್ಯುವೆಲ್ಲರ್ಸ್ ಅಂತ. ಇದು ನಾನು ಮಲ್ಬಾರಲ್ಲಿ ಒಂದು ಬ್ಯಾಂಗಲ್ ತೊಗೊಂಡಿದ್ದೆ, ಆವಾಗ ಸ್ಕೀಮ್ ಕಟ್ತಾಯಿದ್ದೆ ಕಾರ್ಡು, ಅದರಲ್ಲಿ ಬಂದಿದ್ದು ಬಾಕ್ಸು. ಅದೇ ಸುಮ್ಮನೆ ಹಂಗೆ ಇತ್ತಲ್ಲ, ಅವ್ರ ಹತ್ರ ಇಸ್ಕೊಬರ್ಲಿಲ್ಲ, ನನ್ನ ಹತ್ರ ಬಾಕ್ಸ್ ಇದೆ ಅದಕ್ಕೆ ಇಟ್ಕೊತೀನಿ ಅಂತೇಳಿ ತೊಗೊಂಡಿದ್ದೀನಿ. ಇದು ಬಾಕ್ಸ್ ಚೆನ್ನಾಗಿತ್ತು, ಅದಕ್ಕೆ ಬಿಸಾಕಿಲ್ಲ. ಈ ಥರ ಇದೆ ಗೈಸ್. ಮೊನ್ನೆ ಸುದೀಪ್ದು ಆಯಿತು ಪಿಕ್ಚರು, ಇದು ಯೂಟ್ಯೂಬಲ್ಲಿ ನೋಡಿಕೊಂಡು ಸ್ಕೆಚ್ ಮಾಡಿದ್ಲು. ಈಗ ಯಶದ್ ಮಾಡ್ತಾವಳೆ, ಅದನ್ನು ಅಭಿಮಾನಿ ಒಬ್ಬರು ಇಲ್ಲಿ ಕಾಯ್ತಿದ್ದಾರೆ ಕುತ್ಕೊಂಡು ನೋಡೋಕ್ಕೆ. ತರೋಗಿ ನೋಡೋಣ ಸುದೀಪ್ ಹೆಂಗೆ ಬರ್ದಿದ್ಯಾ ಅಂತ, ರಿವ್ಯೂಸ್ ಕೇಳೋಣ, ಈ ನೋಡ್ಬಿಟ್ಟು ಏನು ಹೇಳ್ತಾಳೆ ಅಂತ. ನಮ್ಮ ಅಕ್ಕನ ಮಗಳು ಸಿಗ್ತೇನೆ, ತಗೋಬಾ, ತೋರಿಸು. ಎಲ್ಲರಿಗೂ ಒಂದು ಕಡೆಯಿಂದ ಹುಷಾರಿಲ್ಲ ಗೈಸ್, ಒಬ್ಬರಿಂದ ಒಬ್ರಿಗೆ ಕೆಮ್ಮು ನೆಗಡಿ ಬಂದೈತೆ, ಎಲ್ಲ ಬೆಡ್ಶೀಟ್ ಹಚ್ಕೊಂಡು ಮಾತ್ರೆ ನುಂಗೋದು ಮಲ್ಕೊಳೋದು. ನನಗೆ ಸದ್ಯ ಏನು ಬಂದಿಲ್ಲ, ಬೇಡ ಬರೋದು, ಬಂದರೆ ನಂಗೆ ಜಲ್ದಿ ಹೋಗಲ್ಲ. ಇವರೆಲ್ಲ ಪಕ್ಕನೇ ಮಲ್ಕೋತಾರಲ್ಲ, ಬಂದೈತೆ ಒಬ್ಬರು ಉಸಿರಾಡಿ ಆಡಿ. ತಗೋಬಾರೇ ಸುದೀಪ್ನ, ನೋಡೋಣ ಹೆಂಗೆ ಕಾಣಿಸ್ತಾ ಐತೆಯೇ ಪಿಕ್ಚರು. ಸ್ಕೆಚ್ಚು ಪಿಕ್ಚರಲ್ಲ, ಸುದೀಪ್ ಸ್ಕೆಚ್ ತಗೊಂಬಾರೆ ಅಂದರೆ ಇರೋ ಬರೋ ಸ್ಕೆಚ್ ಎಲ್ಲ ತಂದ್ಬಿಟ್ಲಪ್ಪ. ತಡೀರಿ ನೋಡೋಣ, ನೀನೇ ಗೆಸ್ ಮಾಡಿ ಸುದೀಪ್ ಯಾರದ್ರಲ್ಲಿ ಅಂತ. ಇದು ಚೆನ್ನಾಗೈತಲ್ಲ, ನಂಗೆ ಇದು ಇಷ್ಟ ಆಯಿತು, ಚೆನ್ನಾಗಿ ಬರ್ದವಳದನ್ನ. ಅದು ಸುಶಾಂತ್, ಇದಲ್ಲಿ ಏನು ಬರ್ದವಳೆ, ಬಾದ್ಶಾ, ಕಿಚ್ಚ, ಸುದೀಪ. ಇಲ್ಲಿ ಆರ್ಟ್ ಬೈ ಸ್ವರ್ಣ ಗೌರಿ. ಎಕ್ಸಲೆಂಟ್, ನೈಸ್, ಅವ್ರ ಮ್ಯಾಮ್ ಹಾಕಿರೋದು. ಹೆಂಗಿದೆ, ಅದ್ಯಾರು ಹೆಂಗಿದೆ ಲವ್, ಅದು ಅವಳೆ. ಸುದೀಪ್ ನಾವು ನೋಡಿರೋ ಸುದೀಪ್ ಅಲ್ಲ, ಅವಳು ನೋಡಿರೋ ಸುದೀಪ್. ಅದು ಇಷ್ಟ ಆಯ್ತು. ಇವಳು ಕಂಡ ಸುದೀಪ್. ಅವನು ಗಿಲ್ಲಿ ಹೇಳ್ತಾನಲ್ಲ, ನಾ ಕಂಡದ್ರು ಅಂತ ಹಂಗೆ ಸ್ವರ್ಣ ಕಂಡ ಸುದೀಪ. ಈಗ ನಾವು ಕಂಡಿರೋದಲ್ಲ. ಈಗ ನನಗೆ ಶಾರ್ಪ್ನರ್ ಐತಲ್ಲ ಕಾರ್ದು, ಕಾರ್ ಶಾರ್ಪ್ನರ್ ಅದನ್ನ ನೋಡ್ಕೊಂಬಾಡಿ. ಇದು ಅಕ್ಕ ಮಾಡಿರೋದು ನೋಡ್ಕೊಂಬಾಡಿ. ಯಾವಕ್ಕ? ಇದು ಲಾವಣ್ಯಕ್ಕ. ಅದೇನು ಬರ್ದಿದ್ಲ, ಅದೆಲ್ಲಿ ಬರ್ದಿದ್ಲ ಅವಳು? ನಾನಲ್ಲಿ ಆಫೀಸಲ್ಲಿ ಬೋರ್ ಬರ್ಕೊಂಬಂದಿದ್ದ, ಬರ್ಕೊಂಬಂದು ಅವಳಿಗೆ ಕೊಟ್ಟಿದ್ದ. ನಮ್ಮ ಅಕ್ಕನ ಮಗಳು ಇದು ಆಫೀಸಲ್ಲಿ ಕುತ್ಕೊಂಡು ಬರ್ಕೊಂಬಂದಿದ್ಲಂತೆ, ಅದು ನೋಡಿ ಇವಳು ಬರ್ದವಳೆ. ಇದು ಏನು ಬರ್ದಿದ್ಯಾ, ಅದು ಏನು ಹೋಗ್ಲಿ, ಸುಮ್ಮನೆ ಡಾಡಲ್ಸು ಟೈಮ್ ಪಾಸ್. ನಾನು ಅಮೀಬಾ ಅನ್ಕಂಡೆ. ಇಲ್ಲ ಡಾಡ್ಲಿಂಗ್ ಅಂತಾರೆ ಇದನ್ನ, ಈ ಥರ ಎಲ್ಲ ಸುಮ್ಮನೆ ಮಾಡೋದು. ಇದು ಕೃಷ್ಣ, ಅಲ್ಲಿದೆಯಲ್ಲ ಕೃಷ್ಣ ಗೈಸ್, ಇಲ್ಲಿದೆ ನೋಡಿ, ಈ ಕೃಷ್ಣನೇ. ಈ ಕೃಷ್ಣ ಹಸು ಮಾತ್ರ ಬರ್ದಿಲ್ಲ ಅಷ್ಟೆ, ಕೃಷ್ಣನ್ ಬರ್ದವಳೆ. ಹಸು ಬದಲು ಅಲ್ಲಿದೆಯಲ್ಲ ಅದೇ ಕೃಷ್ಣ, ಹಸು ಬರೆಯಕ್ಕೆ ಬಂದಿಲ್ಲ ಅವಳಿಗೆ. ಈಗ ಯಶು ಇಲ್ಲಿ ಮೂಗು ಬರ್ದವಳೆ, ಮುಕ್ಕಿದ್ದೇನು ಬರೀತಾಳೆ ನೋಡೋಣ, ಬರೀ ನೋಡೋಣ ಹೆಂಗೆ ಬರ್ದು.